ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ, ನಮಸ್ಕಾರ. ಬಂಧುಗಳೇ, ದಿನೇ ದಿನೇ ಸಂಘಟನೆಗಳು ಒಗ್ಗೂಡಿ ಎಂದು ನೌಕರರು ಹಂಬಲಿಸ್ತಾ ಇದ್ದಾರೆ. ಆದರೆ ದಿನನಿತ್ಯ ಕಿತ್ತಾಟಗಳು ಜಾಸ್ತಿನೇ ಆಗ್ತಾ ಇದ್ದಾವೆ. ಇವರು ಒಗ್ಗೂಡುವಂಥ ಮನಸ್ಥಿತಿಗೆ ಹೋಗ್ತಾ ಇಲ್ಲ ಅಂತಂಥದ್ದು ಎದ್ದು ಕಾಣ್ತಾ ಇರುವಂಥದ್ದು. ಒಂದು ಕಡೆ ಜಂಟಿ ಸಂಘಟನೆಯವ್ರ ಕಡೆ ಒಕ್ಕೂಟದವ್ರನ್ನ ಸಮಯ ಕೇಳಿ ಅಂತಾರೆ, ಇವರು ಒಕ್ಕೂಟದವರು ನಾವ್ಯಾಕೆ ಸಮಯ ಕೇಳಬೇಕು ಅಂತ ಹೇಳ್ತಾರೆ. ಇದು ಎಲ್ಲೆಲ್ಲಿಗೆ ಹೋಗಿ ಮುಟ್ತಾ ಇದೀವಿ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನೌಕರರಂತೂ ಜೀವನ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಲಿ ಭಾಳ ಒದ್ದಾಟ ಮಾಡಿ ಕೆಲಸ ಮಾಡ್ತಾ ಇರುವಂಥ ಪರಿಸ್ಥಿತಿಗೆ ನಿಂತಿರುವಂಥದ್ದು. ಆದರೆ ಇದೆಲ್ಲ ನೋಡಿದ್ರೆ ಮಾನ್ಯ ಸಾರಿಗೆ ಸಚಿವರು ಈ ಹಿಂದೆ 13ನೇ ತಾರೀಕು ಈ ಸಂಘಟನೆಗಳ ಜೊತೆ ಮೀಟಿಂಗ್ ಮಾಡ್ತಾರೆ. ಆವತ್ತು ನಾ ಹಿಂದೆನೇ ವಿಡಿಯೋದಲ್ಲಿ ಹೇಳಿದ್ದಂಗೆ ಅವರು ಅದೇ ರೀತಿ ಹೇಳಿ ಮೊನ್ನೆ ಮುಖ್ಯಮಂತ್ರಿ ಹತ್ರ ನಾನು ಮಾತಾಡಿ ಸರಿಪಡಿಸ್ತೀನಿ ಅಂತ ಹೋದಂಥವ್ರು ಮೊನ್ನೆ ಶುಕ್ರವಾರ ಏನು ಮಾನ್ಯ BJP ಶಾಸಕರಾದಂಥ CT ರವಿ ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರುವಂಥದ್ದು ನೋಡಿದ್ರೆ ಇವ್ರು ಈಗಲೇ ಮಾಡುವಂಥ ಪರಿಸ್ಥಿತಿಲೇ ಇಲ್ಲ ಅಂತ ಎಲ್ಲ ನೌಕರರು ಆರೋಪ ಮಾಡ್ತಾ ಇರುವಂಥದ್ದು. ಏನಂದರೆ ಸನ್ಮಾನ್ಯ ಸಾರಿಗೆ ಸಚಿವರು ಅಲ್ಲಿ ಹೇಳ್ತಾರೆ 4 ವರ್ಷಕ್ಕೊಂದ್ಸಲ ಇದೆ, ಆದರೆ ಹಿಂದೆ ನೀವು BJP ಸರ್ಕಾರ 23ಕ್ಕೆ ಮಾಡೋಗಿರುವಂಥದ್ದು, ನಾವು ಅದನ್ನು 27ಕ್ಕೆ ಮಾಡಬೇಕು ಅಂತ ಮುಖ್ಯಮಂತ್ರಿ ಅವರು ಹೇಳಿದರು. ಆದರೂ ಮುಂದುವರೆದು 1/4/26ಕ್ಕೆ ನಾವು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಮಾನ್ಯ ಸಾರಿಗೆ ಸಚಿವರೇ, ತಾವು ಹಿರಿಯರಿದ್ದೀರಿ, ಕಾನೂನು ಗೊತ್ತಿಲ್ವ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಸರಿ ಸ್ವಾಮಿ? ಯಾಕೆಂದರೆ ನೀವು ಅವ್ರು 23ರಲ್ಲಿ BJP ಅವ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ. ಒಂದು 2020ರಿಂದ ಏನು ನಾವು ಬೇಸಿಕ್ ಪಡಿತಾ ಇದ್ವಿ, ಆ ಬೇಸಿಕ್ಗೆ ಯಾಕೆ 15% ವೇತನ ಜಾಸ್ತಿ ಮಾಡಿದ್ರಿ? ನೀವು ಯಾಕೆ ಕೊಟ್ಟಿದ್ದೀರಾ? ಕೊಡಬಾರ್ದಾಗಿತ್ತು. ಯಾಕೆ ಸುಮ್ಮನೆ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ರಿ ಸ್ವಾಮಿ? ಅದಕ್ಕೆಲ್ಲ ಮೂಲ ಕಾರಣ ನೇರವಾಗಿ ನೌಕರರೇ ಆರೋಪ ಮಾಡ್ತಾ ಇರುವಂತ ವಿಚಾರ ಏನಂದ್ರೆ ಸಂಘಟನೆಗಳು ಒಗ್ಗೂಡ್ತಾ ಇಲ್ಲ. ಇದೆ ಅವರ ವೀಕ್ನೆಸ್ಗೆ ಸರ್ಕಾರ ಈ ರೀತಿ ಆಡಳಿತ ಮಂಡಳಿ ಹತ್ತಿಕ್ಕುವಂತ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಇದು ಇನ್ನು ಎಲ್ಲಿಗೆ ಹೋಗಿ ಮುಡ್ತಾ ಇರುತ್ತೋ ನನಗೆ ಗೊತ್ತಿಲ್ಲ. ಆದರೆ ಇನ್ನೂ ಒಂದಷ್ಟು ನಾನು ಹೇಳ್ತಾ ಇರೋದು ಏನಂದ್ರೆ, ಕೆಲವೊಂದು ಭ್ರಷ್ಟ ಅಧಿಕಾರಿಗಳು ಅವ್ರ ವಿಚಾರವಾಗಿ ಧ್ವನಿ ಎತ್ತಂತ ನೌಕರರ ಮೇಲೆ ಗದಾ ಪ್ರಹಾರಗಳು ನಡೀತಾ ಇದ್ದಾವೆ. ಅಂದ್ರೆ ಮೇಲಧಿಕಾರಿಗೆ ದೂರು ಕೊಡುವುದೇ ತಪ್ಪ? ಆ ಮೇಲಧಿಕಾರಿ ಆದಂಥವ್ರು ದೂರನ್ನ ಪಡೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಏನ್ ಶಿಕ್ಷೆ ಹೊರಡಿಸ್ಬೇಕು ಅನ್ನುವಂಥ ವಿಚಾರದಲ್ಲಿ ಮಾಡ್ದಲೆ ಯಾರು ದೂರು ಕೊಟ್ಟಿದ್ದಾರೆ ಅಂಥವ್ರ ವಿರುದ್ಧನೇ ಇವರು ಮಾತಾಡ್ತಾರೆ. ನೀವೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಅಂದ್ರೆ ಇದು ಎಷ್ಟು ಸರಿ? ಈ ಹಿಂದೆ ಮೈಸೂರಿನಲ್ಲಿ ಸಂತೋಷ್ ಎಂಬ ಚಾಲಕ, ಅವರು ಪಿರಿಯಾಪಟ್ಟಣದಲ್ಲಿ ಕೆಲಸ ಮಾಡ್ತಾರೆ. ಅವರು ಹಲವಾರು DC ಇರ್ಬೋದು, ಡಿವಿಷನ್ ಅಂತ AVO ಇರ್ಬೋದು, ಅವ್ರ ವಿರುದ್ಧ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಹೋರಾಟ ಮಾಡಿದಂಥವ್ರು ಅವ್ರಿಗೆ ಯಾವುದೋ ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಅವ್ರನ್ನ ವಜಾ ಮಾಡಿದ್ದಾರೆ. ಇವತ್ತು ಅವರು ವಜಾ ಆಗಿ ಮನೇಲಿರುವಂಥದ್ದು. ಇನ್ನೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಏನು ಜಯದೇವ್ ಅಂತೇಳಿ ಚಾಲಕ ಕಮ್ ನಿರ್ವಾಹಕ, ಬೆಂಗಳೂರು KSRTC ಬೆಂಗಳೂರು ಸೆಂಟ್ರಲ್ ಡಿವಿಷನ್ ಕೆಲಸ ಮಾಡ್ತಾ ಇದ್ದಾರೆ. 6ನೇ ಡಿಪೋದಲ್ಲಿ ಕೆಲವೊಂದು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ಧ್ವನಿ ಎತ್ತಿದ್ರು. ಮತ್ತೆ ಕೆಲವೊಂದಷ್ಟು ಜನ ಇಲ್ಲೇ ಜಾಂಡ ಊರಿಗೆ ಕೂತಿದ್ದಾರೆ. ಇವರು ಸುತ್ತೋಲೆ 3 ವರ್ಷದ ಮೇಲೆ ಯಾರಿದ್ದಾರೆ ಅಂತವ್ರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಮತ್ತೆ ಇರ್ಬೋದು. ಮತ್ತೆ ಕೆಲವೊಂದು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿರುವಂಥ ಗೂಗಲ್ ಪೇ, ಫೋನ್ ಪೇ ಮಾಡಿರುವಂಥ ವಿಚಾರಗಳಿರ್ಬೋದು. ಡಿಪೋ 1 KSRTC ಡಿಪೋ 1ರಲ್ಲಿ ಆಗಿರುವಂಥದ್ದು ಪ್ರಕರಣಗಳಿರ್ಬೋದು. ಹೀಗೆ ಹಲವಾರು ಪ್ರಕರಣಗಳನ್ನ ಅವರು ಈ ರೀತಿ ಮಾಡಿದ್ದಾರೆ ಅಂತ ಮೇಲಧಿಕಾರಿಗಳಿಗೆ ದೂರು ಕೊಟ್ರೆ ಅವ್ರ ಮೇಲೆ ಏಕಾಏಕಿ KSRTC ಸೆಂಟ್ರಲ್ ಡಿವಿಷನ್ ಇಂದ ನೇರವಾಗಿ ಮಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅವರು ಹಲವಾರು ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಕಾನೂನು ಮೊರೆ ಹೋಗ್ತಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಭ್ರಷ್ಟಾಚಾರಿಗಳ ವಿರುದ್ಧ ಧ್ವನಿ ಎತ್ತುವುದೇ ತಪ್ಪ?
ಅಂಥವ್ರನ್ನ ಅಲ್ಲಿ ವರ್ಗಾವಣೆ ಮಾಡ್ತಾರೆ. ಅವ್ರ ಮೇಲೆ ಇಲ್ಲೇ ಸಲದ ದೂರುಗಳು ಕೊಡ್ತಾರೆ ಕೆಲವೊಂದು ಅಧಿಕಾರಿಗಳು. ಯಾಕೆ ಅವರು ಗೂಗಲ್ ಪೇ ಫೋನ್ ಪೇ ಮಾಡಿರೋದು ಜಗಜ್ಜಾಹೀರಾಗಿದೆ. ಆದರೆ ಇವರೇ ಹಿಂಸೆ ಕೊಟ್ಟಿದ್ದಾರೆ ಅನ್ನುವಂಥದ್ರಲ್ಲಿ ಅವ್ರ ಮೇಲೆ ದೂರು ಕೊಡ್ತಾರೆ ಅಂದರೆ ಇದು ಎಲ್ಗೋಗಿ ಮುಟ್ತಾ ಇದೆ? ಕೆಲವೊಂದು ಅಧಿಕಾರಿಗಳು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಭ್ರಷ್ಟಾಚಾರ ಮಾಡ್ತಾ ಇರೋದನ್ನ ತಡೆಯದೆ ಮಾನಸಿಕ ಹಿಂಸೆನಾ ನಿಮಗೆ? ಈ ರೀತಿ ಹಲವಾರು ಉದಾಹರಣೆ ಕೊಡ್ತಾ ಇರುವಂಥದ್ದು ಈ ಪ್ರಕರಣಗಳನ್ನ ನಾನು ಅವ್ರನ್ನ ವರ್ಗಾವಣೆ ಮಾಡಿ ಹಿಂಸೆ ಕೊಡ್ತಾರೆ ಅಂದ್ರೆ ಯಾರು ಮುಂದಕ್ಕೆ ಬರಬಾರ್ದು. ಅಲ್ಲ, ಒಬ್ಬ ಡ್ರೈವರ್ ಕಮ್ ಕಂಡಕ್ಟರ್ನ ಆಡಳಿತಾತ್ಮಕವಾಗಿ ವರ್ಗಾವಣೆ ಮಾಡ್ತಾರೆ ಅಂದ್ರೆ ಎಲ್ಲಿ ಗಂಟ ಹೋಯ್ತು ಇದು? ಎಲ್ಲಿಗೆ ಹೋಯ್ತು ಅಂದ್ರೆ ಇವ್ರಿಗೆ ಕುಮ್ಮಕ್ ಕೊಡ್ತಾ ಇರುವಂತವ್ರು ಮೇಲಧಿಕಾರಿಗಳೇ ಅನ್ನುವಂಥದ್ದು ಎದ್ದು ಕಾಣ್ತಾ ಇರುವಂತ ವಿಚಾರ. ಇನ್ನೊಂದು ಜೊತೆಗೆ ಮೊನ್ನೆ ನಡೆದಂತ ಇನ್ಸಿಡೆಂಟು BMTC ನಲ್ಲಿ ಒಬ್ಬ ಹಿರಿಯ ನಿರ್ವಾಹಕ ಅಂತೇಳಿ ಮಂಜುನಾಥ್ ಅವರು ಡಿಪೋ 22 ಎಲೆಕ್ಟ್ರಿಕ್ ಬಸ್ಸು ನಡೆಸ್ತಾ ಇರುವಂತ ಡಿಪೋನಲ್ಲಿ ಈಗ ಏನು ಮಾನ್ಯ ವೇಣುಗೋಪಾಲ್ ಅಂತ ಏನಿದ್ದಾರೆ DC ಅವರು 25,000 ಹಣ ಲಂಚ ಪಡೆದಿದ್ದಾರೆ. ಅದಕ್ಕೆ ಯಾರಪ್ಪ ಕೊಟ್ಟವರು ಅಂತಂದ್ರೆ, ಈಗ ಕೆಲವೊಂದು ಡಿಪೋಗಳಲ್ಲಿ ಎಲೆಕ್ಟ್ರಿಕ್ ಬಸ್ ಡಿಪೋಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಯಾರು ನಿವೃತ್ತಿ ಆಗಿರ್ತಾರೆ ಅಧಿಕಾರಿಗಳು ಅವರನ್ನೇ ಇವರು ತಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ನ್ಯಾಕಿದೆ ಗೊತ್ತಿದೆ, ಅವ್ರನ್ನ ಉಪಯೋಗಿಸ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಪ್ರೈವೇಟ್ನವರು ಉಪಯೋಗಿಸ್ಕೊಂಡಿದ್ದಾರೆ. ಅವರು ಶ್ರೀನಿವಾಸ್ ಅಂತೇಳಿ ಡಿಪೋದಲ್ಲೇ ಬಂದು 25,000 ಹಣ ಕೊಟ್ಟಿದ್ದಾರೆ ಅಂತ ಈ ಮಂಜುನಾಥ್ ಅವರು ದೂರು ಕೊಡ್ತಾರೆ. ಅದನ್ನ ಸಾಕ್ಷಿ ನಾಶ ಮಾಡಿದ್ದಾರೆ. ಸಾಕ್ಷಿ ನಾಶ ಮಾಡಿ ಅದನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಮಂಜುನಾಥ್ ಅವರು ಆರೋಪ ಮಾಡ್ತಾ ಇದ್ದದ್ದು. ಅವ್ರು ಕೂಡ ನನಗೆ ಮಾತಾಡಿ ಈ ಥರ ಎಲ್ಲ ಮಾಡಿದ್ದಾರೆ, ಆನಂದ್ ಏನ್ರಿ ಇದೆಲ್ಲ ಭ್ರಷ್ಟಾಚಾರ ಎಲ್ರಿ ನಿಲ್ಲುತ್ತದೆ ಹಾಗೆ ಹೀಗೆ ಅಂತ ಹೇಳಿ ನನ್ನ ಜೊತೆಲೂ ಕೂಡ ಮಾತಾಡಿದ್ರು. ಆ ವಿಚಾರನ ಮಾನ್ಯ SNDV ಅವರು ಇವ್ರನ್ನ ಕರೆದು ಏನೋ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ SNDV ಅವರು ಇವ್ರಿಗೆ ಏನೋ ಬೈದ್ರು ಅನ್ನುವಂಥ ವಿಚಾರ ಕೇಳ್ಪಟ್ಟೆ. ಮಂಜುನಾಥ್ ಅವರು ನನಗೆ ಹೇಳಿದ್ರು, ಸಿಕ್ಕಾಪಟ್ಟೆ ನಮಗೆ ಬೈದ್ರು, ಹಾಗೆ ಹೇಗೆ ಏಕವಚನದಲ್ಲೆಲ್ಲ ಬೈದಾರೆ. ಒಬ್ಬ ಸಾರಿಗೆ ನೌಕರ ಅಂದ್ರೆ ಈ ಕೇವಲವಾಗಿ ನೋಡ್ತಾರೆ, ನಾವು ಯಾವ ರೀತಿ ಕೆಲಸ ಮಾಡ್ಬೇಕಿಲ್ಲಿ ಅನ್ನೋದನ್ನ ಅವರು ಅಳಲು ತೋಡ್ಕೊಳ್ಳುವ ರೀತಿಯಲ್ಲಿ ನನಗೆ ತಿಳಿಸಿದಂಥದ್ದು. ಆದ್ರೆ ನಾನು ಹೇಳ್ತೀನಿ, IPS ಅಧಿಕಾರಿ ಆದಂಥವ್ರು ಈ ಯಾರು ಭ್ರಷ್ಟಾಚಾರದ ವಿಚಾರವಾಗಿ ದೂರುಗಳು ಕೊಡ್ತಾರೆ ಆ ದೂರನ್ನ ಪರಿಶೀಲನೆ ಮಾಡಿ ಸಂಬಂಧಪಟ್ಟವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಅದನ್ನ ಮಾಡದಲ್ಲೇ ಯಾರು ದೂರು ಕೊಟ್ಟಿರ್ತಾರೆ ಅಂಥವ್ರನ್ನೇ ನೀವು ಟಾರ್ಗೆಟ್ ಮಾಡ್ಕೊಂಡು ಹೋದ್ರೆ ಈ ಸಾರಿಗೆ ಸಂಸ್ಥೆಯಲ್ಲಿ ಭ್ರಷ್ಟಾಚಾರಗಳು ಇನ್ನೂ ಎಗ್ಗಿಲ್ಲದೆ ನಡೀತದೆ. ಆದರೆ ಮುಖ್ಯವಾಗಿ ಈ ಭ್ರಷ್ಟಾಚಾರಗಳು ನಿಲ್ಲಿಸಬೇಕಾಗಿರುವಂಥವ್ರು ಇಲ್ಲಿ ಸಾರಿಗೆ ಸಂಘಟನೆಗಳು. ಈ ವಿಚಾರ ದೂರುಗಳು ಕೊಟ್ಟಾಗ ಮಾಡಿದಾಗ ಅವರು ಅದ್ರ ಮೇಲೆ ಯಾರ್ಯಾರು ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ ಅದನ್ನ ಪರಿಶೀಲನೆ ಮಾಡಿ ಸಂಬಂಧಪಟ್ಟವ್ರ ವಿಚಾರವಾಗಿ ಅವ್ರಿಗೆ ದೂರು ಕೊಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತ ಕೆಲಸ ಮಾಡಬೇಕಾಗಿರೋದು ಸಂಘಟನೆಗಳು. ಇಲ್ಲಿ ಸಂಘಟನೆಗಳು ಆ ರೀತಿ ಯಾವುದೂ ಕೆಲಸ ಮಾಡದಲೇ ಇರುವಂತ ಪರಿಸ್ಥಿತಿಲಿ ಇವತ್ತು ಆ ನೌಕರರುಗಳು ಈ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅಂತ ದೂರು ಕೊಟ್ರೆ ಅಂಥವ್ರ ಮೇಲೆ ನೀವು ಕ್ರಮ ಕೈಗೊಳ್ತೀರಾ ಅಂತಂದ್ರೆ, ಪಾಪ ಅವ್ರು ನಿನ್ನೆ ಉಪವಾಸ ಸತ್ಯಾಗ್ರಹ ಮಾಡಕ್ಕೆ ಹೊರಟಿದ್ದಾರೆ. ಅದನ್ನ ಇವರು ಮನವಿ ಕೊಟ್ರೆ ಉಪವಾಸ ಸತ್ಯಾಗ್ರಹ ಮಾಡಿ ಅನ್ನುವಂತ ಇದರಲ್ಲಿ ಎಂಡಸ್ಮೆಂಟ್ ಕೊಡ್ತಾರೆ ಅಂದ್ರೆ ನಮ್ದು ಎಲ್ಗೋಗಿ ನಿಲ್ತಾ ಇದೆ ಸ್ವಾಮಿ? ಅಂದ್ರೆ ಒಬ್ಬ ನೌಕರನ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ನೌಕರರೇ ಬೆನ್ನೆಲುಬು, ಸಂಸ್ಥೆ ಬೆನ್ನೆಲುಬು ಅಂತ ಹೇಳ್ತಿರಲ್ಲ, ಯಾವ ಅರ್ಥದಲ್ಲಿ ಹೇಳ್ತೀರಿ ಸ್ವಾಮಿ? ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತ ವ್ಯಕ್ತಿಗಳೇ ನೀವೇ ಈ ರೀತಿ ನೌಕರರ ಮೇಲೆ ಗದಾಪ್ರಹಾರ ಮಾಡಿದ್ರೆ ಇದು ಎಲ್ಲಿಗಂಟ ಹೋಗ್ತದೆ? ಭ್ರಷ್ಟಾಚಾರಿಗಳಿಗೆ ನೀವು ಕುಮ್ಮಕ್ ಕೊಡ್ತಾ ಇರುವಂತ ರೀತಿ ಆಗ್ತದೆ. ಈಗ KSRTC ಕೇಂದ್ರ ಏನು ಸೆಂಟ್ರಲ್ ಡಿವಿಷನ್ ಇದೆ, ಅಲ್ಲಿ ಹಲವಾರು ವಿಚಾರಗಳು ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅಂತೇಳಿ ಇದು ಮಾಡಿದಾಗ 10 ವರ್ಷ ಇರುವಂತವ್ರು ಕೆಲವೊಂದು ಅಧಿಕಾರಿಗಳು ಒಂದೊಂದು ಜಾಗದಲ್ಲೇ ಕೂತ್ಕೊಂಡಿದ್ದಾರೆ. ಮೊನ್ನೆ ಒಬ್ರು ಯಾರೋ ನನ್ನ ಸ್ನೇಹಿತರು ಹೇಳ್ತಿದ್ರು, ಮಂಗಳೂರು ಡಿಪೋದಲ್ಲಿ ಸುಮಾರು 10 ವರ್ಷ ಆಗಿದೆ ಡಿಪೋ ಮ್ಯಾನೇಜರು ಅಲ್ಲಿರುವಂಥದ್ದು. ಇಲ್ಲಿ ನಮ್ಗೆ ಹಲವಾರು ರೀತಿಯಲ್ಲಿ ಕಿರುಕುಳಗಳಾಗ್ತಾ ಇದಾವೆ ಅನ್ನುವಂಥ ವಿಚಾರದಲ್ಲಿ ನನಗೆ ದೂರು ಕೊಟ್ಟಿರುವಂಥದ್ದು. ಈಗ ನೌಕರು ದೂರುಗಳು ಕೊಡುವುದೇ ತಪ್ಪ? ಭ್ರಷ್ಟಾಚಾರಗಳನ್ನ ನಿಲ್ಲಿಸುವುದು ಮಾಡಬೇಕಾಗಿರೋರು ಮೇಲಧಿಕಾರಿಗಳು. ಈ ಭ್ರಷ್ಟಾಚಾರಿಗಳಿಗೆ ನೀವು ಕುಮ್ಮಕ್ ಕೊಡೋ ರೀತಿಲಿ ಇಲ್ಲಿ ಅಧಿಕಾರಿಗಳು ನಡ್ಕೊತಾ ಇದ್ದಾರೆ ಅನ್ನುವಂಥದ್ದು ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಇದೆಷ್ಟು ಸರಿ ನನಗೆ ಅರ್ಥ ಆಗ್ತಾ ಇಲ್ಲ. ಸಂಘಟನೆಗಳು ಮಾಡಬೇಕಾಗಿರೋರು ಮಾಡದಲೇ ಇರೋದ್ರಿಂದ ಇವತ್ತು ಪಾಪ
ಅಮಾಯಕ ನೌಕರರು ಭ್ರಷ್ಟಾಚಾರಿ ವಿರುದ್ಧ ಹೋರಾಟ ಮಾಡ್ತಾರೆ, ಅವರು ಶಿಕ್ಷೆಗಳು ಪಡಿಸ್ಕೊಳ್ತಾ ಇದ್ದಾರೆ. ಕೆಲವೊಂದು ಇದು ಚಾಮರಾಜನಗರ ಡಿವಿಷನ್ ಅಶೋಕ್ ಅವರು ಅವ್ರದ್ದೊಂದು ಭ್ರಷ್ಟಾಚಾರ ಕೇಳಿ ಬಂದಿದೆ. ಇಲ್ಲಿ ಮೇಲಧಿಕಾರಿಗಳು ಕ್ರಮ ಕೈಗೊಳ್ಬೇಕಾಗಿರುವಂಥವ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಕೊಂಡ್ರೆ ಈ ರೀತಿ ಪ್ರಕರಣಗಳು ನಡೆಯಲ್ಲ. ಮೈಸೂರಲ್ಲಿ ಎ ಮಂಜುನಾಥ್ ಅವರು ಲೋಕಾಯುಕ್ತರು ಬಲೆಗೆ ಬಿದ್ರು. ಆ ವಿಚಾರದಲ್ಲಿ ಸಂಸ್ಥೆ ಅವ್ರನ್ನ ಯಾವ ರೀತಿ ಕ್ರಮ ಕೈಗೊಳ್ಬೇಕು, ಅದೇ ಒಬ್ಬ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಗಳಾದ್ರೆ ಇಮ್ಮಿಡಿಯೇಟ್ಲಿ ಅವ್ರ ಮೇಲೆ ಕ್ರಮ ಆಗ್ತದೆ. ಆ ಮಂಜುನಾಥ್ ಅವ್ರಿಗೆ ಆ ಏನ್ ಮಾಡ್ತಾರೆ, ಮಂಡ್ಯಕ್ಕೆ ವರ್ಗಾವಣೆ ಮಾಡ್ತಾರೆ. ಆ ಒಂದೇ ತಿಂಗಳಲ್ಲಿ ತಿರ್ಗಾ ಮೈಸೂರು ಸಿಟಿಗೆ ಮತ್ತೆ ಅವರು ಹೋಗ್ತಾರೆ. ತಿರ್ಗಾ ಅಲ್ಲಿಂದ ಒಂದೆರಡು ತಿಂಗಳು ಬಿಟ್ಕೊಂಡು ಗ್ರಾಮಾಂತರ ಅದೇ ಡಿವಿಷನ್ಗೆ ಹೋಗ್ತಾರೆ. ಅಂತ ಅಧಿಕಾರಿಗಳಿಗೆ ಇಲ್ಲಿ ಕಾಲ ಅಂದ್ರೆ ಭ್ರಷ್ಟಾಚಾರಿಗಳಿಗೆ ಕಾಲ, ಸತ್ಯವಂತ ಪ್ರಾಮಾಣಿಕತರಿಗೆ ಕಾಲ ಇಲ್ಲ ಅನ್ನೋ ರೀತಿಲಿ ನಡೀತಾ ಇರುವಂತದ್ದು. ಇದು ಎಗ್ಗಿಲ್ಲದೆ ನಡೀತಾ ಇದೆ. ಸಂಘಟನೆಗಳು ಮಾಡಬೇಕಾಗಿರುವಂತದ್ದು. ಆದ್ರೆ ನೌಕರರೇ, ಅಮಾಯಕ ನೌಕರು ಬಲಿಯಾಗ್ತಾ ಇದಾರೆ ಇಲ್ಲಿ. ಆ ವಿಚಾರ ಎತ್ಕೊಂಡು ಹೋಗಿ. ಅದರಿಂದ ನಾನು ಹೇಳೋದಿಷ್ಟೇ, ಸಂಘಟನೆಗಳು ಒಗ್ಗೂಡಿ ಕೆಲಸ ಮಾಡೋದು ಬಿಟ್ಬಿಟ್ಟು ಇವತ್ತು ನಾನಾ ನೀನಾ ಅಂತ ಕಿತ್ತಾಡ್ತಾ ಇದ್ರಲ್ಲ, ಬೇಸದ್ದೋಗಿದ್ದಾರೆ ನೌಕರರು. ನಾಳೆ ದಿನ ಸಂಘಟನೆ ಹಟಾವೋ ನೌಕರು ಬಚಾವೋ ಅನ್ನೋ ರೀತಿಯಲ್ಲಿ ನಾನು ಹಿಂದೆ ಎಲ್ಲ ಹೇಳಿದ್ದೀನಿ ವಿಡಿಯೋದಲ್ಲಿ. ಮುಂದೆ ನೇತೃತ್ವ ವಹಿಸಿ ನಾನು ಮಾಡಬೇಕಾಗುತ್ತೆ. ನೇತೃತ್ವ ವಹಿಸಿ ನೌಕರಿಗೆ ನ್ಯಾಯ ಕೊಡಿಸ್ಬೇಕಾಗುತ್ತೆ. ಅದಕ್ಕೆ ನನಗೆ ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ. ಏನು ಮಾನ್ಯ ರಾಜ್ಯಪಾಲರಿಗೆ ಏನು ಮನವಿ ಕೊಟ್ಟಿದ್ದೀನಿ, ಮತ್ತೆ ಏನು ಸ್ಪೀಕರ್ ಅವರಿಗೆ ಮನವಿ ಕೊಟ್ಟಿದ್ದೀನಿ, ಸಭಾಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದೀನಿ. ಅದು ಏನಾಗುತ್ತೆ ಅನ್ನುವಂಥದ್ದು ನಾಳೆ ಇದರಲ್ಲಿ ಹೋಗಿ ವಿಚಾರಿಸಿ ಮುಂದೆ ಏನು ಮಾಡಬೇಕಂತ ತೀರ್ಮಾನ ಮಾಡ್ತೇವೆ. ನಾವು ನೌಕರಿಗೆ ನ್ಯಾಯ ಕೊಡಿಸುವಂಥದ್ರಲ್ಲಿ ನಾನು ಮುಂದುವರೆದು ಏನು ಮಾಡಬೇಕು ಅದನ್ನು ನಾನು ಖಂಡಿತ ಮಾಡ್ತೇನೆ. ಇವರು ಸರ್ಕಾರ ಸಾರಿಗೆ ಸಚಿವರು ನೋಡ್ತಾ ಇರುವಂಥ ಮಾತುಗಳು ಕೇಳುತ್ತಾ ಇರಿದ್ರೆ ಸದನದಲ್ಲಿ ಅವರು ಈಗಲೇ ಮಾಡುವಂಥ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ಈಗ ಚುನಾವಣೆಗಳು ಬರ್ತಾ ಇದೆ. ಏಪ್ರಿಲ್ಗೆ ಚುನಾವಣೆಗಳಿದೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮತ್ತೆ BBMP, ನಗರಸಭೆ, ಈ ಥರ ಎಲ್ಲ ಸಾಲು ಅವ್ರ ಲೆಕ್ಕ 27ಕ್ಕೆ ಹೋಗ್ಬೇಕು ಅಂತ ಅವರಿದ್ದಾರೆ. ನೀವು ಏನು ಮಾಡ್ತಾ ಇದ್ದೀರಿ? ಬರೀ ಕಿತ್ತಾಡ್ಕೊಂಡು ನಿಂತಿದ್ದೀರಿ. ನೌಕರಿಗೆ ನ್ಯಾಯ ಕೊಡಿಸುವಂತ ಕೆಲಸಗಳು ಮಾಡ್ತಾ ಇಲ್ಲ. ನಾನಂತೂ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಏನು ಕೊಟ್ಟಿರೋ ದೂರನ ನಾನು ಹಿಂಪಡೆಯುವಂತ ವಿಚಾರ ಇಲ್ಲ. ನೌಕರು ಕೂಡ ಎಲ್ಲ ಹೇಳ್ತಾ ಇರುವಂತ ಸಾಥ್ ಕೊಡ್ತೀವಣ್ಣ, ನೀವು ಮಾಡಿ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಅಧಿಕಾರಿಗಳು ಕೂಡ ಮಾತಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ. ನಾನು ಮುಂದಿನ ದಿನಮಾನಗಳಲ್ಲಿ ಇನ್ನೂ 2 ವಿಚಾರ ಇದೆ, ಅದನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ, ತಿಳಿಸ್ತೀನಿ ಕೂಡ. ಆದರೆ ಈ ರೀತಿ ಇವತ್ತು ಈಗ ನಡೀತಾ ಇರುವಂಥ ವಿಚಾರಗಳ ಮೇನವಾಗಿ ನೇರವಾದ ಕಾರಣ ಸಂಘಟನೆಗಳೇ. ಅದರಿಂದ ಸಂಘಟನೆಗಳು ಈಗಲೂ ಕೂಡ ಕಾಲ ಮಿಂಚಿಲ್ಲ. ನೋಡಿ, ನೀವು ಕಿತ್ತಾಡೋದನ್ನ ಬಿಡಿ, ಒಗ್ಗೂಡಿ ನ್ಯಾಯ ಕೊಡಿಸೋದಕ್ಕೆ ನೋಡಿ. ಇಲ್ಲ, ನಾವೇನು ಮಾಡ್ಬೇಕು ಅದನ್ನ ಮಾಡಿ ನೌಕರಿಗೆ ನ್ಯಾಯ ಕೊಡಿಸಕ್ಕೆ ನಮ್ಮ ಪ್ರಯತ್ನದಲ್ಲಿ ನಾವು ಮುಂದುವರಿತೇವೆ. ಈ ಭ್ರಷ್ಟಾಚಾರಕ್ಕೆ ವಿರುದ್ಧ ಕೆಲವೊಂದು ಅಧಿಕಾರಿಗಳು ಎಗ್ಗಿಲ್ಲದೆ ನಡೀತಾ ಇದೆ. ಅದಕ್ಕೆ ಮೇಲಧಿಕಾರಿಗಳು ಉಸ್ತುವಾರಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಇವರೇ ಸಹಕಾರ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ದೂರ್ಗಳು ಕೊಟ್ಟವ್ರ ಮೇಲೆ ಕ್ರಮ ಕೈಗೊಳ್ತಿರಲ್ಲ ಸ್ವಾಮಿ. ನೀವು ಯಾವ ರೀತಿ ಕೆಲಸ ಮಾಡ್ತೀರಿ? ದೊಡ್ಡದಾಗಿ ಎಲ್ಲ ಕಡೆ ಭ್ರಷ್ಟಾಚಾರ ನಿರ್ಮೂಲನೆಗೆ ಅಧಿಕಾರಿಗಳ ನಂಬರ್ಗಳು ಹಾಕಿರ್ತೀರಿ. ಆ ಫೋನ್ ಮಾಡಿ ದೂರುಗಳು ಕೊಟ್ರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ನೀವು ಕೆಲಸ ಮಾಡ್ತಿರಲ್ಲ ಸ್ವಾಮಿ. ಇದನ್ನು ಬಿಟ್ಟು ನೌಕರಿಗೆ ಒಳ್ಳೆ ಕೆಲಸ ಮಾಡಿ, ಪಾಪ ಅಮಾಯಕ ನೌಕರನ್ನ ಬಲಿ ಮಾಡಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸ್ನೇಹಿತರೆ. ಈ ಒಗ್ಗೂಡಿ ನೀವು ಮಾಡಲಿಲ್ಲ ಅಂದರೆ ಇದು 2027ಕ್ಕೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ಈಗಲೂ ಕಾಲ ಮಿಂಚಿಲ್ಲ. ಒಗ್ಗೂಡಿ ಒಳ್ಳೆ ನೌಕರಿಗೆ ವೇತನ ಕೊಡಿಸುವಂಥ ಕೆಲಸ ಮಾಡಿ. ಇಲ್ಲ ಅಂದರೆ ನೀವು ಮನೆಗೆ ಹೋಗಿ ಅಂತೇಳಿ ನಾನು ಅವ್ರಿಗೆ ತಿಳಿಸ್ತಾ ನೌಕರರಲ್ಲಿ ನಾನು ಒಂದು ಮನವಿ ಮಾಡ್ತೇನೆ. ದಯಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಬಿಡೋದು ನಿಮಗೆ ಸೇರಿದ್ದು. ಅದರಿಂದ ಮುಂದಿನ ದಿನಮಾನಗಳಲ್ಲಿ ರಾಜ್ಯಪಾಲರಿಗೆ ಏನು ದೂರು ಕೊಟ್ಟಿದ್ದೀವಿ, ಮಾನ್ಯ ರಾಜ್ಯಪಾಲರಿಗೆ, ಮಾನ್ಯ ಸಭಾಪತಿ ಅವರಿಗೆ, ಅದನ್ನ ನಾನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಮುಂದಿನ ಇನ್ನೂ 2 ವಿಚಾರಗಳು, ಒಳ್ಳೆ ವಿಚಾರಗಳು, ನೌಕರರಿಗೆ ಮುಂದೆ ಏನು ಒಳ್ಳೇದು ಮಾಡಬೇಕು ಅನ್ನೋ ವಿಚಾರ ಅದನ್ನು ತಿಳಿಸ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.